ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣನ್ನ ನೆಟ್ಟಿದ್ದಾರಾ? ಕಾಂಗ್ರೆಸ್ನಲ್ಲಿ ಈಗ ಕೆಪಿಸಿಸಿ ಕುರ್ಚಿ ಕಚ್ಚಾಟ ಮುಂದುವರೆದಿದ್ದು ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಆಸೆಯನ್ನ ಸತೀಶ್ ಜಾರಕಿಹೊಳಿ ಹೊಂದಿದ್ದಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಪಕ್ಷಕ್ಕೆ ಪೂರ್ಣಾವಧಿ ಅಧ್ಯಕ್ಷರು ಬೇಕು, ಮತ ತಂದುಕೊಡುವ ಶಕ್ತಿ ಇರುವವರಿಗೆ ಅಧ್ಯಕ್ಷರನ್ನ ಮಾಡಬೇಕು. ಡಿಕೆ ಶಿವಕುಮಾರ್ ಆದ್ಮೇಲೆ ಸಂಘಟನೆ ಕಡಿಮೆ ಆಗಿದೆ, ಶಾಸಕರ ಅಭಿಪ್ರಾಯ ಆಲಿಸಿ ಅಧ್ಯಕ್ಷರ ನೇಮಕವಾಗಬೇಕು ಅನ್ನುವಂತಹ ಅಭಿಪ್ರಾಯವನ್ನ ಇವತ್ತು ಸತೀಶ್ ಜಾರಕಿಹೊಳಿ ಅವರು ತಮ್ಮ ಹೇಳಿಕೆಯನ್ನು ಕೊಡೋ ಮೂಲಕವಾಗಿ ಹೊರಹಾಕಿದ್ದಾರೆ. ಶಾಸಕರ ಅಭಿಪ್ರಾಯವನ್ನ ಆಲಿಸಬೇಕು ಅನ್ನೋದು ಅವರ ಒಂದು ಒತ್ತಾಸೆ. ರಾತ್ರಿ ಭೇಟಿಯಾಗಿದ್ರು ಅವ್ರಿಗೆ ಪಕ್ಷದ ಬಗ್ಗೆ ಆಗೋಗಳು ಸಂಘಟನೆ ಬಗ್ಗೆ ಚರ್ಚೆ ಮಾಡಿದ್ರು. ಜೊತೆ ವಿಶೇಷವಾಗಿ ಸಂಘಟನೆ ಅಂದರೆ 28ರ ಸಂಘಟನೆ 28 ಚುನಾವಣೆ ಗೆಲ್ಲಬೇಕಲ್ಲ, ಅದ್ರ ಬಗ್ಗೆ ಪಕ್ಷ ಗೆಲ್ಲಬೇಕು, ಯಾವ ಹೋಗ್ಬೇಕು ಮಾಡೋಂಗಿದ್ರೆ ಆದಷ್ಟು ಬೇಗ ಹೊಸ ಅಧ್ಯಕ್ಷನ ಇಲ್ಲ ಇದ್ದಾದ ಮುಂದುವರಿಸಿ, ಇಲ್ಲ ಹೊಸ ಮಾಡೋದ್ರೆ ಬೇಗ ಮಾಡಿ. ಗೊಂದಲ ಇದೆ, ಅದು ಬರೀ ಚರ್ಚೆ ಅದೇ ಆಗ್ತಾಯಿದೆ. ಯಾವ್ದಕ್ಕಾರ ಒಂದು ಇತಿಶ್ರೀ ಮಾಡಿ ಹೇಳಿದ್ದೀವಿ, 25 ನಂತರ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಧ್ಯಕ್ಷ ಜೊತೆ CM ಜೊತೆ ಅಂತ ಹೇಳಿದ್ದಾರೆ. ಅದು ನಮ್ಮ ಹೈಕಮಾಂಡ್ ಬಿಟ್ಟದ್ದು ವಿಚಾರ, ಅವ್ರು ಇರಬೇಕಾ ಬೇರೆಯವ್ರು ಬರಬೇಕಾ ಅಂತ ಅದು ಮೇಲ್ಮಟ್ಟದಲ್ಲಿ ಚರ್ಚೆ ಆಗಬೇಕು. ಇರ್ತೈತೆ, ಮೈನಸ್ ಇರ್ತೈತಿ, ಪ್ಲಸ್ ಒಂದು ಸರ್ಕಾರ ನಡೀತದೆ ಅಂದರೆ ಏನು ಎಲ್ಲನೂ ಸರಿ ಇರೋದಿಲ್ಲ, ಎಲ್ಲನೂ ಕೆಟ್ಟಿರೋದಿಲ್ಲ, ಕಡಿಮೆ ಆಗಿದೆ. ನಾವೆಲ್ಲ ಮಂತ್ರಿಗಳಾದೀವಿ, ಮಂತ್ರಿಗೆ ಸೀಮಿತ ಆದೀವಿ. ಮುಂಚೆ ಎಲ್ಲ ನಾವು ಆ್ಯಕ್ಟಿವ್ ಆಗಿದ್ದೀವಿ ಪಕ್ಷದ ಸಂಘಟನೆಯಲ್ಲಿ. ಮಂತ್ರಿ ಆದಮೇಲೆ ಇಲಾಖೆ ಕೆಲಸ ಒತ್ತಡ ಅದು, ಸೊ ಎಲ್ಲರೂ ಬಿಜಿ ಆಗಿಬಿಟ್ಟಿದ್ವಿ. ಮತ್ತು ಹಿಂದೆ ಹೆಂಗೆ 23ರಲ್ಲಿ ನಮ್ದು ಏನೋ ಸ್ಪೀಡ್ ಇತ್ತು, ಆದಿಲ್ಲ ಅನ್ನೋದು ಅಷ್ಟೇ ವಾದ. ನಮ್ಮ ಹಾಗೆ ಬೇರೆ ಬೇಕು. 23 ಬಿಫೋರ್ ಎಲೆಕ್ಷನ್, ನಮ್ಮಲ್ಲಿ ಚುನಾವಣೆ ಆದಮೇಲೆ ಪಾರ್ಲಿಮೆಂಟ್ ಆದಮೇಲೆ ಬಿಟ್ಟು ಕೊಡಬೇಕಂತ ಒಂದು ಹೈಕಮಾಂಡ್ ಕ್ಲಿಯರಾಗಿ ಹೇಳಬೇಕಲ್ಲ. ಯಾಕಂದರೆ ಅವ್ರದ್ದೇ ಒಂದು ನೋಟ್ ಇದೆ, MP ಎಲೆಕ್ಷನ್ ಆದಮೇಲೆ ಚೇಂಜ್ ಮಾಡಿದೆ ಅಂತ. ಅದೇ ಗೊಂದಲ ಸರ್ ಅಷ್ಟೇ ಅದು. ಯಾಕಂದ್ರೆ ಆಲ್ರೆಡಿ ಆಗಿ ಎಲೆಕ್ಷನ್ ಎಷ್ಟು 6 ಮಂತ್ ಆಯ್ತು. ಈಗ ಅಧ್ಯಕ್ಷರು ಹಾಗೆ ಮುಂದುವರಿಬೇಕು ಅನ್ಸುತ್ತೆ ಅಥವಾ ಬದಲಾವಣೆ ಆಗಬೇಕು ಅನ್ಸುತ್ತೆ? ಅದು ನಮಗಲ್ಲ, ಅದು ಎಲ್ಲರೂ ಅಭಿಪ್ರಾಯ ತೊಗೋಬೇಕು, ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಯಾರು ಅವ್ರನ್ನೇ ಮುಂದುವರಿಸ್ಬೇಕಾ ಬೇರೆಯವ್ರು ಮಾಡಬೇಕು ಅನ್ನೋದು ಈಗಲೇ ಹೇಳಿದೆ. ನಮಗೂ ಸಹ 140 ಜನ ನಮ್ಮ ಶಾಸಕರಿದ್ದಾರೆ. ಎಲ್ಲರ ಅಭಿಪ್ರಾಯ ಮೇಲೆ ಅದು ನಿರ್ಧಾರ. ಅಂತಿಮವಾಗಿ ಹೈಕಮಾಂಡ್ನವ್ರು ತೀರ್ಮಾನ ಮಾಡಬೇಕು. ಒಂದು ಇತಿಶ್ರೀ ಆಡಬೇಕಂದ್ರೆ ನಮ್ಮ ಅದು. ಇಲ್ಲ ದಿವಸ ಗೊಂದಲ ಎಲ್ಲಿ ಹೋದಲ್ಲೆಲ್ಲ ಅದೇ ಪ್ರಶ್ನೆ ಕೇಳ್ತಾರೆ, ನಾವು ಅದನ್ನೇ ಹೇಳ್ತೀವಿ, ಅದೇ ಚರ್ಚೆ ಆಗ್ತಾ ಹಂಗೆ ಹೋಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ವಿಷಯದಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗಿರುವ ಅಸಮಾಧಾನ ಈಗಲೂ ಕೂಡ ಮುಂದುವರೆದಿದೆ. ಇದರಲ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಗಾದಿ ಬದಲಾವಣೆ ಆಗಬೇಕು ಅನ್ನುವಂತಹ ಅಭಿಪ್ರಾಯವನ್ನು ಅವರು ನೇರವಾಗಿ ಹೊರಹಾಕ್ತಾ ಇದ್ದಾರೆ. ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳ್ತಾರಾದರೂ ಕೂಡ ಎಲ್ಲರೂ ಹೇಳೋದನ್ನು ಹೇಳಿ ಆನಂತರದಲ್ಲಿ ಫೈನಲ್ ಟಚ್ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ಗೆ ಬಿಟ್ಟದ್ದು ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಇನ್ನೊಂದು ವಿಷಯವನ್ನು ಹೇಳ್ತಾರೆ, 2023ರ ನಂತರ ಆ ವೇಗ ಕಡಿಮೆ ಆಗಿದೆ ಅಂತ, ಅಂದರೆ ಅವರು ಫೇಲ್ಯೂರ್ ಆಗಿದ್ದಾರೆ ಅನ್ನೋದನ್ನು ಹೇಳ್ತಿದ್ದಾರೆ.